ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶಾಂತಿ ಕುಕ್ಕಿಂಗ್ ಆ್ಯಂಡ್ ಹೆಲ್ತ್ ಟಿಪ್ಸ್ಗೆ ಸ್ವಾಗತ. ಈ ಒಂದು ಕರಿಬೇವಿನ ಎಣ್ಣೆಯನ್ನು ಬಳಸೋದ್ರಿಂದ ನಮ್ಮ ಕೂದಲಿನ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬೋದು. ಈ ಎಣ್ಣೆಯನ್ನು ಹೇಗೆ ತಯಾರು ಮಾಡೋದು ಮತ್ತು ಅದರಿಂದ ಏನು ಉಪಯೋಗ ಅಂತ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಾನಿವತ್ತು ಯಾವುದೇ ರೀತಿಯ ರಾಸಾಯನಿಕ ವಸ್ತುಗಳನ್ನು ಬಳಸದೆ ಕೂದಲು ಉದುರುವಿಕೆ ಮತ್ತು ಕೂದಲು ದಟ್ಟವಾಗಿ ಬೆಳೆಯಲು ಹಾಗೂ ಬಿಳಿ ಕೂದಲನ್ನು ತಡೆಗಟ್ಟುವಂತಹ ಒಂದು ಹೇರ್ ಆಯಿಲನ್ನು ಮನೆಯಲ್ಲಿಯೇ ಸಿಗುವಂತಹ ವಸ್ತುಗಳನ್ನು ಬಳಸಿ, ಅಂದರೆ ಯಾವುದೇ ರೀತಿಯ ಖರ್ಚು ಇಲ್ಲದೇ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಬಳಸಿ ತುಂಬಾ ಸುಲಭವಾಗಿ ಮತ್ತು ಬೇಗನೆ ಹೇಗೆ ಈ ಹೇರ್ ಆಯಿಲನ್ನು ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಕೂದಲು ಬೆಳವಣಿಗೆಗೆ ಒಂದು ಒಳ್ಳೆ ಅದ್ಭುತವಾದ ಎಣ್ಣೆ ಅಂತಲೇ ಹೇಳ್ಬೋದು. ಇದನ್ನು ನಾವು ತಿಂಗಳಾನುಗಟ್ಟಲೆ ಇಟ್ಟು ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಮೊದಲನೇದಾಗಿ ಕರಿಬೇವು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿದರೆ, ಕರಿಬೇವಿನ ಸೊಪ್ಪನ್ನು ಡೈಲಿ ನಾವು ತಿಂತಾ ಬಂದರೆ ನಮ್ಮ ದೇಹದಲ್ಲಿರುವ ಆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಹಾಗೆ ಕರಿಬೇವಿನಲ್ಲಿ ವಿಟಮಿನ್ ಎ, ಸಿ ಮತ್ತು ಐರನ್ಸ್ಗಳು ಇರೋದ್ರಿಂದ ಕೂದಲು ಉದುರೋದನ್ನು ಮತ್ತು ಕೂದಲು ಉದ್ದ ಆಗಲಿಕ್ಕೆ ತುಂಬಾ ಸಹಾಯ ಮಾಡ್ತದೆ. ನೋಡಿ, ನಾನಿವಾಗ ಕರಿಬೇವಿನ ಸೊಪ್ಪನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೇ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಮೆಂತೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ನೀರನ್ನು ಸೇರಿಸ್ಕೊಳ್ದೆ ಹಾಗೆ ಡ್ರೈ ಆಗಿ ನಾವು ಇದನ್ನು ರುಬ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ತರ್ತರಿಯಾಗಿ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ನಂತರ ಒಂದು ಪಾತ್ರೆಗೆ ನಾನು ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ನಾನಿಲ್ಲಿ ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡಿರುವಂತಹ ಎಣ್ಣೆ ಇದು. ನೀವು ಬೇಕಿದ್ದರೆ ಅಂಗಡಿಯಿಂದ ತಂದಿರುವಂತಹ ಎಣ್ಣೆ ಆದ್ರೂ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಇವಾಗ ಗ್ಯಾಸ್ ಮೇಲೆ ಇಟ್ಟು ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ನಂತರ ಮೊದಲೇ ಪೌಡ್ರ್ ಮಾಡಿಟ್ಕೊಂಡಿರುವಂತಹ ಕರಿಬೇವು ಮತ್ತು ಮೆಂತೆಕಾಳಿನ ಮಿಶ್ರಣವನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಇದನ್ನು ಕುದಿಸ್ಕೊಳ್ಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು ಒಂದು 5 ರಿಂದ 6 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಮೆಂತೆ ಕಾಳುಗಳಲ್ಲೂ ಸಹಿತ ಅನೇಕ ರೀತಿಯ ಆರೋಗ್ಯಕರ ಗುಣಗಳನ್ನು ಹೊಂದಿದೆ. ಅದರಲ್ಲೂ ಕೂದಲಿಗಂತೂ ತುಂಬಾ ಒಳ್ಳೆಯದು. ಹೀಗೆ ನಾವು ಕರಿಬೇವಿನ ಸೊಪ್ಪಿನ ಜೊತೆ 1 ಸ್ಪೂನ್ ಆಗುವಷ್ಟು ಮೆಂತೆ ಕಾಳನ್ನು ಬಳಸ್ಕೊಂಡ್ರೆ ಕೂದಲು ಇನ್ನೂ ಸದೃಢವಾಗಿ ಬೆಳೆಯಲು ಸಹಾಯ ಮಾಡ್ತದೆ. ಈ ಒಂದು ಎಣ್ಣೆಯನ್ನು ಕರಿಬೇವಿನ ಸೊಪ್ಪು ಮತ್ತು ಮೆಂತೆಕಾಳುಗಳನ್ನು ಸೇರಿಸಿ ಮಾಡಿಕೊಳ್ಳೋದ್ರಿಂದ ಇವೆರಡರಲ್ಲೂ ಅನೇಕ ರೀತಿಯ ಔಷಧಿ ಗುಣಗಳನ್ನು ಹೊಂದಿದೆ. ಹಾಗಾಗಿ ಈ ಎಣ್ಣೆಯನ್ನು ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲಲ್ಲಾಗುವ ಬದಲಾವಣೆಗಳನ್ನು ನೀವೇ ನೋಡ್ತೀರಾ. ಅಷ್ಟು ಒಂದು ಒಳ್ಳೆ ಎಣ್ಣೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬಂದಿದೆ. ನಂತರ ಕಲರೆಲ್ಲ ಚೇಂಜ್ ಆಗಿದೆ. ನೋಡಿ, ನಾನಿವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿ ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ಎಣ್ಣೆ ಎಲ್ಲ ಪೂರ್ತಿಯಾಗಿ ತಣ್ಣಗಾಗಿದೆ. ಇದನ್ನ ಇವಾಗ ಒಂದು ಬೌಲಿಗೆ ಒಂದು ಸ್ಟೈನರಿಂದ ಗಾಳಿಸ್ಕೊಳ್ತಾ ಇದ್ದೀನಿ. ಈ ಒಂದು ಎಣ್ಣೆಯನ್ನು ನಾವು ತಿಂಗಳಾನುಗಟ್ಟಲೆ ಇಟ್ಟು ಯೂಸ್ ಮಾಡ್ಕೊಳ್ಬೋದು. ಇದನ್ನು ನಾವು ಹೇಗೆ ತಲೆಗೆ ಹಚ್ಕೊಳ್ಬೇಕು ಅಂತ ಅಂದರೆ, ತಲೆ ಸ್ನಾನ ಮಾಡೋಕ್ಕಿಂತ ಒಂದು 2 ಗಂಟೆ ಮೊದಲು ನಾವು ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆಯೆಲ್ಲ ಹೇಗೆ ಹಚ್ಕೊಳ್ತೀವೋ ಅದೇ ರೀತಿಯಾಗಿ ಈ ಎಣ್ಣೆಯನ್ನು ಹಚ್ಕೊಳ್ಬೇಕು. ಎಣ್ಣೆಯನ್ನು ಹಚ್ಚಿ ಒಂದು 2 ಗಂಟೆ ಆದ ನಂತರ ನಾರ್ಮಲಾಗಿ ನಾವು ತಲೆಗೆ ಯಾವ ಶಾಂಪು ಹಾಕಿ ಯೂಸ್ ಮಾಡ್ಕೊಳ್ತಿದ್ವೋ ಅದೇ ಶಾಂಪುವನ್ನು ಬಳಸಿ ತಲೆ ತೊಳ್ಕೊಂಡ್ರೆ ಆಯಿತು. ನೋಡಿ, ಇವಾಗ ಇದನ್ನು ಪೂರ್ತಿಯಾಗಿ ಗಾಳಿಸ್ಕೊಂಡಿದ್ದೀನಿ. ಈ ಮೇಲ್ಗಡೆ ಇರುವಂತಹ ವೇಸ್ಟನ್ನು ನಾವು ಬಿಸಾಡೋ ಬದಲು ತಲೆ ಸ್ನಾನ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮೊದಲು ನಾವು ಇದನ್ನು ಪೇಸ್ಟ್ ರೀತಿಯಲ್ಲಿ ತಲೆಗೆ ಹಚ್ಕೊಂಡ್ರೆ ಕೂದಲಿಗೆ ತುಂಬ ಒಳ್ಳೆಯದು. ಈ ಒಂದು ಎಣ್ಣೆಯನ್ನು ನಾವು ರೆಗ್ಯುಲರ್ ಆಗಿ ಬಳಸ್ತಾ ಬಂದರೆ ನಿಮ್ಮ ಕೂದಲಲ್ಲಾಗುವಂತಹ ಬದಲಾವಣೆಗಳನ್ನು ನೀವೇ ನೋಡ್ತೀರಾ. ಎಷ್ಟೊಂದು ಬದಲಾವಣೆ ಅಂತಂದರೆ, ನೋಡಲಿಕ್ಕೆ ಕೂದಲು ತುಂಬಾ ಕಪ್ಪಾಗಿರುತ್ತೆ. ಹಾಗೆ ಬಿಳಿ ಕೂದಲು ಆಗೋದನ್ನು ತಡೆಗಟ್ಟುತ್ತೆ. ಈ ಒಂದು ಎಣ್ಣೆಯನ್ನು ಯೂಸ್ ಮಾಡೋದ್ರಿಂದ ಕೂದಲು ಉದುರೋದನ್ನು ತಡೆಯುತ್ತೆ. ಹಾಗೆ ಕೂದಲು ದಟ್ಟವಾಗಿ ಸದೃಢವಾಗಿ ಬೆಳೀಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ಎಣ್ಣೆ ಪೂರ್ತಿಯಾಗಿ ತಣ್ಣಗಾದ ಮೇಲೆ ಯಾವುದಾದ್ರೂ ಒಂದು ಗ್ಲಾಸ್ ಬಾಟ್ಲು ಅಥವಾ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ತಿಂಗಳಾನುಗಟ್ಟಲೆ ನಾವು ಇದನ್ನು ಯೂಸ್ ಮಾಡ್ಬೋದು. ನೋಡಿದ್ರಲ್ವ, ಯಾವುದೇ ರೀತಿಯ ರಾಸಾಯನಿಕ ವಸ್ತುಗಳನ್ನು ಬಳಸದೆ ಮನೆಯಲ್ಲೇ ಸಿಗುವಂತಹ ವಸ್ತುಗಳನ್ನು ಬಳಸಿ ನೈಸರ್ಗಿಕವಾಗಿ ಒಂದು ಹೇರ್ ಆಯಿಲನ್ನು ಹೇಗೆ ತಯಾರು ಮಾಡ್ಕೊಳ್ಬೋದು ಅಂತ ಹೇಳಿ. ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಾಯ್, ಹ್ಯಾಪಿ ಕುಕ್ಕಿಂಗ್.